ಇನ್ನು ಚನ್ನಪಟ್ಟಣ ಎಲೆಕ್ಷನ್ಗೆ ಸಕ್ಕರೆ ನಾಡಿನಲ್ಲಿ ಭರ್ಜರಿ ಬೆಟ್ಟಿಂಗ್ ಆಗ್ತಾ ಇದೆಯಂತೆ. ಬೊಂಬೆ ನಾಡಿನ ಪಾಲಿಟಿಕ್ಸ್ಗೆ ಮಂಡ್ಯದವರು ಬಾಜಿಯನ್ನ ಕಟ್ಟಿದ್ದಾರೆ, ಬೆಟ್ಟಿಂಗ್ ಆಡ್ತಿದ್ದಾರೆ. ಮಂಡ್ಯ ಜನರ ಕುತೂಹಲವನ್ನ ಕೂಡ ಕೆರಳಿಸಿದೆ ಚನ್ನಪಟ್ಟಣದ ಫಲಿತಾಂಶ. ಗ್ರಾಮ ಪಂಚಾಯತ್ ವಾರು ಜವಾಬ್ದಾರಿಯನ್ನ ಪಡೆದು ಮಂಡ್ಯದ ಮುಖಂಡರು ಕೂಡ ಕೆಲಸವನ್ನ ಮಾಡಿದ್ರು. ಚನ್ನಪಟ್ಟಣದ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೆಲುವು ಪಕ್ಕಾ ಅಂತ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಇಬ್ರೂ ಕೂಡ ಬೆಟ್ಟಿಂಗ್ ಕಟ್ಟಿದ್ದಾರೆ. ನಿಖಿಲ್ ಹಾಗೆ ಸಿಪಿವೈ ಪರ ಹಾಗೆ ವಿರೋಧದ ಬೆಟ್ಟಿಂಗ್ ಬಹಳ ಜೋರಾಗಿದೆ. ಅಭಿಮಾನಿಗಳು ಕಾರ್ಯಕರ್ತರು ಈ ಬೆಟ್ಟಿಂಗ್ ಬಾಜಿಯಲ್ಲಿ ನಿರತರಾಗಿದ್ದಾರೆ. ಇನ್ನು ಸಿಪಿವೈ ಸೋಲಿನ ಮಾತನ್ನ ಹೇಳಿದಂತಹ ನಂತರದಲ್ಲಿ ಬೆಟ್ಟಿಂಗ್ ಕಟ್ಟೋಕೆ ಹಿಂದೇಟನ್ನ ಹಾಕ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಬೊಂಬೆ ನಾಡಿನ ಎಲೆಕ್ಷನ್ ಬಗ್ಗೆ ಸಕ್ಕರೆ ನಾಡಿನಲ್ಲಿ ಬಾಜಿ ಯಾವ ರೀತಿ ನಡೀತಾ ಇದೆ, ಯಾರ ಪರ ಜೋರಾಗಿ ಬೆಟ್ಟಿಂಗ್ ನಡೀತಾ ಇದೆ? ವಿದ್ಯಾಶ್ರೀ, ಈಗಾಗಲೇ ಏನು ಬೈ ಎಲೆಕ್ಷನ್ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ. ಆ ಚನ್ನಪಟ್ಟಣದ ರಿಸಲ್ಟ್ ಏನಾಗುತ್ತೆ ಎಂಬ ಕುತೂಹಲ ಎಲ್ಲಾ ಪಕ್ಷಗಳಿಗೂ ಕೂಡ ಇದೆ. ಇಡೀ ರಾಜ್ಯವೇ ಒಂದು ಕಡೆ ತಿರುಗಿ ನೋಡುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಇದರ ನಡುವೆ ಇದೀಗ ಬೈ ಎಲೆಕ್ಷನ್ಗಾಗಿ ಅಂದ್ರೆ ಅಭ್ಯರ್ಥಿಗಳ ಪರ ಮತ್ತು ವಿರೋಧವಾಗಿ ಕೋಟಿ ಬೆಟ್ಟಿಂಗ್ ಅನ್ನು ಕಟ್ಟುವಂತಹ ಒಂದು ಕೆಲಸವೂ ಕೂಡ ಮಂಡ್ಯದಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ಚನ್ನಪಟ್ಟಣದಲ್ಲಿ ಚುನಾವಣೆ ನಡೆದರೂ ಕೂಡ ಮಂಡ್ಯದಲ್ಲಿ ಅದರ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಬಹಳಷ್ಟು ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರುವಂತದ್ದು. ಇಲ್ಲಿ ನಾಯಕರು ಕೂಡ ಪ್ರತಿದಿನವೂ ಕೂಡ ರಾಜಕೀಯವನ್ನು ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿನ ಕಾರ್ಯಕರ್ತರಿಗೂ ಕೂಡ ಬಹಳಷ್ಟು ಕುತೂಹಲ ಇದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ರೆ, ಮತ್ತೊಂದು ಕಡೆ ಸಿಪಿವೈ ಪರವಾಗಿ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಶಿವರಾಜ್ ಅವರನ್ನ ಮುಂದೆ ಇಟ್ಕೊಂಡು ಅಂದ್ರೆ ನಮ್ಮ ನಾಯಕರು ಗೆದ್ದೇ ಗೆಲ್ತಾರೆ ಈ ಒಂದು ಚುನಾವಣೆಯಲ್ಲಿ ನಿಟ್ಟಿನಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೆಟ್ಟಿಂಗ್ ಅನ್ನ ಕಟ್ತಾ ಇರುವಂತದ್ದು. ಅಂದ್ರೆ ಪೊಲೀಸರ ಕಣ್ತಪ್ಪಿಸಿ ಈ ಒಂದು ಬೆಟ್ಟಿಂಗ್ ಭರಾಟೆ ಜೋರಾಗ್ತಾ ಇದೆ. ಈ ಹಿಂದೆ ಅನುಪಾತದಡಿಯಲ್ಲಿ ಅಂದ್ರೆ ಬೆಟ್ಟಿಂಗ್ ಏನು ಅನುಪಾತವನ್ನ ಕೊಟ್ಟು ಒಂದು ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ರು. ಆದ್ರೆ ಯಾವಾಗ ಸಿ ಪಿ ಯೋಗೇಶ್ವರ್ ಅವರು ಒಂದು ತಮ್ಮ ಅಂದ್ರೆ ಸೋಲಿನ ಬಗ್ಗೆ ಒಂದಷ್ಟು ವ್ಯಕ್ತಪಡಿಸಿದ್ರು ಒಂದು ಮಾತುಗಳನ್ನ ಅಂದ್ರೆ ರಿಸಲ್ಟ್ಗೂ ಮುನ್ನವೇ, ಆ ನಿಟ್ಟಿನಲ್ಲಿ ಇದೀಗ ಬೆಟ್ಟಿಂಗ್ ಅನ್ನ ಕಟ್ಟೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಹಿಂದೇಟನ್ನ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೇರ ಅನುಪಾತದಡಿ ಏನು ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ರು ಅದೀಗ ನೇರವಾಗಿ 1 ಲಕ್ಷಕ್ಕೆ 1 ಲಕ್ಷ ಎನ್ನುವಂತೆ ಇದೀಗ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಬಹಳಷ್ಟು ಕುತೂಹಲದಲ್ಲಿದ್ದಾರೆ. ಬೆಟ್ಟಿಂಗ್ ಅನ್ನ ಕಟ್ಟು ಎಲ್ಲಿ ಒಂದು ಕಡೆ ಈ ಒಂದು ಏನು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.